ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿರಿಯ ಪೊಲೀಸ್ ಅಧಿಕಾರಿಗೆ ಡಿಜಿಪಿಯಾಗಿ ಮುಂಬಡ್ತಿಯಾಗದೆ ಅಲೋಕ್ ಕುಮಾರ್ ಡಿಜಿಪಿ ಆಗುತ್ತಾರೆ. ಜೈಲಲ್ಲಿ ಅಕ್ರಮ ಹೆಚ್ಚಾದಂತಹ ಬೆನ್ನಲ್ಲೇ ನೇಮಕ ಮಾಡಲಾಗಿದೆ. ಇನ್ಮುಂದೆ ಜೈಲಿನ ಅಕ್ರಮಕ್ಕೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ ಅಂತ ಹೇಳಿ ನೋಡಬೇಕಿದೆ. ಜೈಲಿನಲ್ಲಿದ್ದಂತಹ ಕ್ರಿಮಿಗಳ ಎದೆಯಲ್ಲಿ ಇದೀಗ ನಡುಕ ಶುರುವಾಗಿದೆ. ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆಯನ್ನ ಮಾಡಲಾಗಿದೆ. ಕಾರಾಗೃಹದಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾದ ಬೆನ್ನಲ್ಲೇ ಇದೀಗ ನೇಮಕ ಮಾಡಲಾಗಿದೆ. ಎಡಿಜಿಪಿ ದಯಾನಂದ್ ತರಬೇತಿ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗೆ ಅಲೋಕ್ ಕುಮಾರ್ ಡಿಜಿಪಿಯಾಗಿ ಮುಂಬಡ್ತಿಯಾಗಿದ್ದು, ಜೈಲಿನ ಅಕ್ರಮಕ್ಕೆ ಹಾಗಾದ್ರೆ ಇನ್ನು ಮುಂದೆ ಕಡಿವಾಣ ಬೀಳತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಡಿಜಿಪಿ ಹುದ್ದೆಗೆ ಮುಂಬಡ್ತಿ ನೀಡಿ ಕಾರಾಗೃಹ ಇಲಾಖೆ ಡಿಜಿಪಿಯಾಗಿ ವರ್ಗಾವಣೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಕಾರಾಗೃಹ ಅಕ್ರಮ ಹೆಚ್ಚಾದಂತಹ ಬೆನ್ನಲ್ಲೇ ಅಲೋಕ್ ಕುಮಾರನ್ನ ನೇಮಕ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಕ್ರಮ ಚಟುವಟಿಕೆಗಳು ಎಲ್ಲವೂ ಕೂಡ ನಡೀತಾ ಇತ್ತು ಅನ್ನೋದು ಬಟಾ ಬಯಲಾಗಿದೆ ಒಂದಲ್ಲ ಒಂದು. ಅದೇ ರೀತಿಯಾಗಿ ಇದೀಗ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಮೊಬೈಲ್ ಸಿಮ್ ಚಾರ್ಜರ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಇದು ಹೇಗೆ ಕೈದಿಗಳಿಗೆ ಸೇರ್ತಾ ಇದೆ ಅಂತ ಹೇಳಿ. ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗೆ ಡಿಜಿಪಿ ಆಗಿ ಮುಂಬಡ್ತಿ ಮಾಡಲಾಗಿದೆ. ಇನ್ನಾದರೂ ಕೂಡ ಈ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ? ದಿವ್ಯಾ, ಯಾವಾಗ ಪರಪ್ಪನಗ್ರಹಾರದ ವಿಡಿಯೋಗಳು ಇತ್ತೀಚೆಗೆ ವೈರಲ್ ಆಗಿತ್ತು, ಅವಾಗ IPS ಅಧಿಕಾರಿ ಅಂಶುಕುಮಾರ್ ಅವರನ್ನ ಜೈಲಾಧಿಕಾರಿಯಾಗಿ ಸರ್ಕಾರ ಮೊದಲ ಬಾರಿಗೆ IPS ಅಧಿಕಾರಿ ಒಬ್ಬರನ್ನ ಈ ಒಂದು ನೇಮಕ ಮಾಡಲಾಗಿತ್ತು. ಹೀಗಾಗಿ ಅಂಶುಕುಮಾರ್ ಅವರು ನಿರಂತರವಾದಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ನಿನ್ನೆ ರಾತ್ರಿ 8 ಗಂಟೆಯಿಂದ ಒಂದು 3/4 ಗಂಟೆ ಟೈಮ್ನಲ್ಲಿ ಒಂದು 8:45 ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ 14 ಮೊಬೈಲ್ಗಳಾಗಿರ್ಬೋದು, 9 ಸಿಮ್ ಕಾರ್ಡ್ಗಳು, 5 ಮೊಬೈಲ್ ಚಾರ್ಜರ್ಗಳು, 2 ಇಯರ್ಫೋನ್ಗಳು ಮತ್ತು 10 ವಿವಿಧ ಬಗೆಯ ಚಾಕುಗಳು ಕೂಡ ಪತ್ತೆ ಆಗಿದೆ. ಇಲ್ಲಿವರೆಗೂ ಕೂಡ ಈ ಸಂಬಂಧ 6 FIR ಗಳನ್ನ ದಾಖಲು ಮಾಡಲಾಗಿದೆ. ಇನ್ನು 6 ಬಾರಿಯ ದಾಳಿಯಲ್ಲಿ ಒಟ್ಟು 67 ಮೊಬೈಲ್ಗಳು, 14 ಚಾರ್ಜರ್ಗಳು, 48 ಸಿಮ್ ಕಾರ್ಡ್ಗಳು, 10 ಇಯರ್ಫೋನ್ಗಳು, 60,880 ರೂಪಾಯಿ ನಗದು, 10 ಹರಿತವಾದ ಆಯುಧಗಳು ಕೂಡ ಪತ್ತೆ ಆಗಿರುವಂತದ್ದು. ಇನ್ನು ಇವೆಲ್ಲವೂ ಕೂಡ ಜೈಲಾಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಒಳಗಡೆ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇದನ್ನ ಯಾರು ಸಪ್ಲೈ ಮಾಡಿದ್ರು, ಹೇಗೆ ಸಪ್ಲೈ ಮಾಡಿದ್ರು ಅನ್ನೋ ಒಂದು ಆಂಗಲ್ ನಲ್ಲಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ ಮತ್ತು ಅಂಶುಕುಮಾರ್ ಅವರು ತಮ್ಮ ಕೆಲಸ ಏನಿದೆ ತಾವು ಮುಂದುವರಿಸ್ತಾ ಇರುವಂತದ್ದು ಇದೊಂದು ಭಾಗ. ಇನ್ನು ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಅಲೋಕ್ ಕುಮಾರ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ ಮಾಡಿತ್ತು ಸರ್ಕಾರ. 2019ರಲ್ಲಿ ಫೋನ್ ಟ್ಯಾಪಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಟೈಮ್ ನಲ್ಲಿ ಅಂದ್ರೆ ನಗರ ಪೊಲೀಸ್ ಆಯುಕ್ತರಾಗಿದ್ರು ಅಲೋಕ್ ಕುಮಾರ್. ಇನ್ನು ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಬಿ ರಿಪೋರ್ಟ್ ಕೂಡ ಈಗ CBI ಸಲ್ಲಿಕೆ ಮಾಡಿದೆ. ಆದ್ರೆ 2025 ಮೇನಲ್ಲಿ ಇಲಾಖಾ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಏನ್ ಮಾಡಿತ್ತಲ್ಲ, ಹೀಗಾಗಿ CAT ಮೊರೆ ಕೂಡ ಹೋಗಿರ್ತಾರೆ. ಅಂದ್ರೆ ಇಲಾಖಾ ತನಿಖೆಗೆ ಯಾಕೆ ಆದೇಶ ಮಾಡಿತ್ತು ಸರ್ಕಾರ ಅನ್ನೋದು ಹಂಗಲ್ಲ. ಈಗ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡಲಾಗಿದೆ ಹಾಗಾಗಿ ಅಂತ ವಾದವನ್ನ ಮಾಡಿದ್ರು. ಈಗ CAT ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸರ್ಕಾರ ಸಲ್ಲಿಸಿತ್ತು. ಆದ್ರೆ CAT ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಹೀಗಾಗಿ ಆಸ್ ಯೂಶುವಲ್ ಮುಂಬಡ್ತಿಯನ್ನ ಈಗ ಸರ್ಕಾರ ಅಲೋಕ್ ಕುಮಾರ್ ಅವರಿಗೆ ನೀಡಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇವರು ಈಗ ಕಾರಾಗೃಹ ADGP ಆಗಿ ಈಗ ದಯಾನಂದ್ ಅವರು ಇದ್ದಾರೆ. ಆ ಸ್ಥಾನಕ್ಕೆ ದಯಾನಂದ್ ಅವರ ಸ್ಥಾನಕ್ಕೆ ADGP ಆಗಿ ಈಗ ನೇಮಕ ಮಾಡಲಾಗಿರುವಂತದ್ದು ಅಲೋಕ್ ಕುಮಾರ್ ಅವರನ್ನ. ಹೀಗಾಗಿ ಜೈಲಿನಲ್ಲಿ ಇರುವಂತಹ ಅಕ್ರಮ ಏನ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಈಗ ನಡುಕ ಶುರುವಾಗಿರುವಂತದ್ದು. ಅವರೆಲ್ಲರ ಚಳಿ ಬಿಡಿಸೋದಕ್ಕೆ ಅಲೋಕ್ ಕುಮಾರ್ ಈಗ ಸಿದ್ಧತೆಯನ್ನ ನಡೆಸಿರುವಂತದ್ದು. ಈಗ ADGP ಆಗಿದ್ದಂತಹ ದಯಾನಂದ್ ಅವರ ತರಬೇತಿ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳೇನಿದೆ ಅವೆಲ್ಲವಕ್ಕೂ ಕೂಡ ಇತಿಶ್ರೀ ಹಾಡೋದಕ್ಕೆ ಈಗ ಅಲೋಕ್ ಕುಮಾರ್ ಅವರು ಅಖಾಡಕ್ಕಿಳಿದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಅಕ್ರಮಗಳೇನು ನಡೀತಾ ಇದೆ ಆ ಆಂಗಲ್ ನಲ್ಲಿ ಕಂಪ್ಲೀಟ್ ಆಗಿ ಇವನ್ನೆಲ್ಲ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಕೆಲಸ ಮಾಡೋದಿದ್ದಾರೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.